ಅವರು ಹೆಸರಿಗೆ ತಕ್ಕಂತೆ ಇರಬೇಕು ಅಂತ ಡಿಸೈಡ್ ಆಗಿದಾರಾ? ಬಿಕಾಸ್ ಪಂಚ ಪಾಂಡವರಲ್ಲಿ ಒಳ್ಳೆಯವ್ರು ಯಾರು, ಧರ್ಮ ನ್ಯಾಯ ನೀತಿ ಅಂತ ಬಂದಾಗ ನಿಲ್ತಾ ಇದ್ದಿದ್ದು ಯಾರು ಅಂತಂದ್ರೆ ಎಲ್ಲರೂ ಹೇಳೋದೇ ಧರ್ಮರಾಯನ ಹೆಸರು. ಸೊ ಆ ಹೆಸರಿಗೆ ಒಂದು ನಾನು ನ್ಯಾಯ ಒದಗಿಸ್ಬೇಕು ಅಂತ ಅದೇ ಥರ ಇದ್ದಾರ ಅಂತ. ಇಲ್ಲ, ಅದು ಆ್ಯಕ್ಚುಲಿ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಅದು ಪ್ಲ್ಯಾನ್ ಮಾಡ್ಕೊಂಡು ಮಾಡೋಂಥ ಶೋ ಅಲ್ಲ. ಲೈಕ್ ನಾನು ಹಿಂಗೆ ಇರಬೇಕು ಹಂಗೆ ಇರಬೇಕು, ಇಲ್ಲ ನನ್ನ ವ್ಯಕ್ತಿತ್ವನೇ ಹಂಗೆ. ಸೊ ನಾನು ಬಂದಿದ್ದು ನಮ್ಮ ತಂದೆಯವ್ರನ್ನ ನೋಡ್ಕೊಂಡು ಬಂದಿದ್ದೇನೆ. ಅದು ಆ ಹಾದಿಯಲ್ಲೇ ನಾವು ಬೆಳ್ಕೊಂಬಂದಿದ್ದು. ನಮ್ಮ ತಂದೆಯವರು ಯಾವತ್ತೂ ಬುಕ್ಕಲ್ಲಿ ಬರೆದು ನೀನು ಹಿಂಗಿರಬೇಕು ಹಂಗಿರಬೇಕು, ಇಲ್ಲ ಈ ರೀತಿ ಇರಬೇಕು, ಇಲ್ಲ ಹೇಳೂ ಇಲ್ಲ. ಅವ್ರು ಒಂದೇ ಒಂದು ನಾನು ಫಸ್ಟ್ ಸಿನಿಮಾ ಮಾಡುವಾಗ ಒಂದು ಲೈಟ್ ಬಾಯಿಂದ ಹಿಡಿದು ಒಂದು ದೊಡ್ಡವರು ತನಕ ಯಾವ ಥರ ನೀನು ಇರಬೇಕು ಅಷ್ಟೇ. ಅವರು ಹಿಂಗೆ ಆ್ಯಕ್ಟ್ ಮಾಡು ಹಂಗೆ ಆ್ಯಕ್ಟ್ ಮಾಡು ಏನಿಲ್ಲ, ದೊಡ್ಡವರು ಚಿಕ್ಕವರು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳೋದು ಅದೆಲ್ಲ ಸ್ವಲ್ಪ ನೋಡಿಕೊಂಡು ಯಾವಾಗ ಏನು ದೊಡ್ಡವ್ರ ಮುಂದೆ ಹೆಂಗಿರ್ಬೇಕು ಅನ್ನೋದು ಕಲ್ತಿದ್ದು ಬಂದಿದ್ದು. ಆಮೇಲೆ ನಮ್ಮ ತಂದೆಯವ್ರನ್ನ ನೋಡ್ಕೊಂಡು ಬಂದ್ವಲ್ಲ, ಅವ್ರು ಕೊಡೋಂಥ ಒಂದು ಗೌರವ, ಜನಕ್ಕೆ ಕೊಡೋವಂಥ ಗೌರವ, ಅವ್ರ ಫ್ಯಾನ್ಸಿಗೆ ಕೊಡೋ ಒಂದು ಗೌರವ, ಅವ್ರ ಸೆಟ್ಟಲ್ಲಿ ನಾನು ಹೋಗಿ ನೋಡಿದಾಗ, ಆಮೇಲೆ ಶಿಸ್ತು ಕೆಲಸ ಅಂತ ಬಂದಾಗ ಈಗಲೂ 7:30 8 o'clock ಕಾರ್ ಬಂದಿದ್ರೆ 8 ಗಂಟೆ ಕೆಳಗೆ ಇಡ್ತಾರೆ, ಅಷ್ಟು ಶಿಸ್ತಾಗಿ. ಸೊ ಅದನ್ನು ನೋಡ್ಕೊಂಡು ಬಂದಿದ್ದು ನಮ್ಗೆ ಅದೇ ನನಗೂ ಆ ಪ್ಯಾಟರ್ನ್ ಬಂದ್ಬಿಡ್ತು. ಸೊ ಎಲ್ಲೂ ನನಗೆ ಏನೋ ಒಂದು ಚೇಂಜ್ ಆಗಬೇಕು, ಬಿಗ್ ಬಾಸ್ ಮನೇಲಿ ನೋಡ್ಬಿಟ್ಟು ಹಿಂಗೆ ಚೇಂಜ್ ಆಗಬೇಕು, ಇಲ್ಲ ಹಿಂಗಿರಬೇಕು ಹಂಗಿರಬೇಕು, ಅದು ನನ್ನ ಕೈಯಲ್ಲಿ ಆಗಲೇ ಇಲ್ಲ. ಕೆಲವೊಂದು ಸರಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಏನು ಗುರು ಎಲ್ಲರೂ ಒಂದು ಆ ಕಡೆ ಕಿರ್ಸ್ತಾರೆ, ನಾನು ಯಾಕೆ ಹಿಂಗಿದ್ದೀನಿ, ನಾನು ಸ್ವಲ್ಪ ಹಿಂಗೆ ಆಗಬೇಕಂತ. ಬಟ್ ಆ ಟೈಮ್ ಬಂದಾಗ ಎಲ್ಲೋ ಒಂದು ಕಡೆ ನನ್ನತನ ಅಂತ ಬಂದಾಗ ನಿಂತ್ಕೊತಿದ್ದೆ. ಆಮೇಲೆ ಬೇರೆಯವ್ರಿಗೆ ಎಲ್ಲಾದರೂ ಒಂದು ಹರ್ಟ್ ಆಗೋಕ್ಕೆ ಒಂದು ವಾಯ್ಸ್ ರೇಸ್ ಮಾಡಿದ್ದೀನಿ. ಬಟ್ ಅದು ಬಿಟ್ಟು ನನಗೆ ಸುಮ್ಮನೆ ನನಗೆ ಆ ಥರ ಇರೋಕ್ಕೆ ನನಗೆ ಆಗ್ತಾನೂ ಇರಲಿಲ್ಲ. ಸೊ ಇಟ್ ವೆರಿ ನ್ಯಾಚುರಲ್ ಆಗಿದ್ದೆ, ನಾರ್ಮಲಾಗಿ ಹೆಂಗಿದ್ದೀನೋ ಹಂಗೆ ವ್ಯಕ್ತಿತ್ವ ಹಂಗೆ ಇತ್ತು. ಬಟ್ ವಿಲನ್ ಮಕ್ಕಳು ವಿಲನ್ ಆಗ್ತಾರೆ ಅಂತ ಕೇಳ್ಬಿಟ್ಟಿದ್ದೆ, ಆದರೆ ನಿಮ್ಮ ವಿಷಯದಲ್ಲಿ ಅದು ಸುಳ್ಳಾಗಿದೆ, ಹೀರೋ ಆಗಿದ್ದಾರೆ. ಅದು ಒಂದು ಖುಷಿ. ಅಂದರೆ ನಿಮ್ಮ ತಂದೆಯವ್ರನ್ನ ಸಿನಿಮಾಗಳಲ್ಲಿ ನೋಡ್ತಿದ್ರೆ ಕೋಪ ಬರೋದು. ಇಲ್ಲ, ಸುಮಾರು ವಿಲನ್ ಮಕ್ಕಳು ಹೀರೋಗಳು ಆಗಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅದರಲ್ಲಿ ಒಂದು ಎಕ್ಸಾಂಪಲ್ಲು ರಿಯಲ್ ವ್ಯಕ್ತಿತ್ವದಲ್ಲೂ ಅದೇ ಹೀರೋನೇ ಅಂತ. ಅದು ಒಂದು ದೊಡ್ಡ ಕಾಂಪ್ಲಿಮೆಂಟ್, ಥ್ಯಾಂಕ್ ಯು ಸೋ ಮಚ್. ಅದು ಆಗಬೇಕು ಅಂತ ಐ ಥಿಂಕ್ ಇವಾಗ ಸಿನಿಮಾ ಒಂದು 100 days ಇಲ್ಲ 50 days ಹೋದ್ರೆ ಅದು ಬೇರೆ ಥರ ಹೀರೋ. ಬಟ್ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ಥರ ಜನರ ಮನಸ್ಸನ್ನು ನಾನು ಗೆದ್ದಿದ್ದೀನಿ ಅಂದರೆ, ಜನನ ಇಷ್ಟಪಟ್ಟಿದ್ದಾರೆ ಅಂದರೆ ಐ ಥಿಂಕ್ ಒಂದು ನೀವು ಹೇಳ್ದಂಗೆ ಒಂದು ರಿಯಲ್ ಹೀರೋನೂ ಆಗಿದ್ದೀನಿ. ಬಟ್ ಅದಕ್ಕೊಂದು ಖುಷಿನೇ ಇದೆ ನನಗೆ. ನೀವು ಮನೆಯಿಂದ ಆಚೆ ಬರ್ತಿರ್ಬೇಕಿದ್ರೆ ಐಶ್ವರ್ಯ ಕಣ್ಣೀರಾಗ್ತಾರೆ, ಜೊತೆಗೆ ಭವ್ಯ ಗೌಡನು ಕಣ್ಣೀರಾಗ್ತಾರೆ, ಮತ್ತು ತ್ರಿವಿಕ್ರಮ್ ಕೂಡ ಕಣ್ಣೀರಾಗ್ತಾರೆ. ಸೊ ಅವರೆಲ್ಲ ಕಣ್ಣೀರು ಹಾಕ್ತಿರೋದಕ್ಕೆ ಒಂದು ಪ್ರಶ್ನೆ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಐಶ್ವರ್ಯ ಅವರು ಚೈತ್ರ ಸೇವ್ ಆಗಬೇಕಾ ಧರ್ಮ ಸೇವ್ ಆಗಬೇಕಾ ಅಂದಾಗ ಅವ್ರು ಚೈತ್ರನ ಆಯ್ಕೆ ಮಾಡ್ತಾರೆ. ಜೊತೆಗೆ ಭವ್ಯ ಗೌಡ ಅವರು ಬಿಡ್ಡಿಂಗ್ ಮಾಡಿದಾಗ ಗೇಮಲ್ಲಿ ಟಾಸ್ಕಲ್ಲಿ ನಿಮ್ಮನ್ನು ಸೆಲೆಕ್ಟೇ ಮಾಡೋದಿಲ್ಲ. ಮತ್ತು ತ್ರಿವಿಕ್ರಮ್ ಹೇಳ್ದಾಗೆ ಭವ್ಯ ಮಾಡ್ತಿರ್ತಾರೆ. ಸೊ ಅವರು ಕೂಡ ಹೇಳಲ್ಲ ಧರ್ಮನ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಇಷ್ಟೆಲ್ಲ ನಿಮಗೆ ಮಾಡಿಬಿಟ್ಟು ಅವ್ರು ಯಾಕೆ ಕಣ್ಣೀರು ಹಾಕ್ತಿದ್ದಾರೆ ಅಂತ ಒಂದು ಪ್ರಶ್ನೆ ಕ್ರಿಯೇಟ್ ಆಗುತ್ತೆ ಎಲ್ರಿಗೂ. ಅಂದರೆ ಇದು ನಾಟಕನ ಏನು, ನಿಜವಾಗ್ಲೂ ಅವರು ನಿಮಗೆ ರಿಯಲಿ ಕಣ್ಣೀರು ಹಾಕಿದ್ರ ನೀವು ಹೋಗ್ತಿರೋದ್ರಿಂದ ಬೇಜಾರಾಗಿ ಅಂತ ಆಲ್ರೆಡಿ ಟ್ರೋಲ್ ಕೂಡ ಹಾಕ್ತಿರೋ ಅಂಥದ್ದು. ಒಂದೇ ಒಂದು ಟಾಸ್ಕಿಂದ, ಒಂದೇ ಒಂದು ಬಿಡ್ಡಿಂಗಿಂದ ಇದು ಸಂಬಂಧಗಳು ಚೇಂಜ್ ಆಗೋದಂದ್ರೆ ಅದು ತಪ್ಪು. ಅದು 100% ಆಗಲ್ಲ. ಅದು ಒಂದು ಟಾಸ್ಕು, ಅದು ಒಂದು ಬಿಡ್ಡಿಂಗ್ ಒಂದು ಇದು ಬಂತು, ಖಂಡಿತ ಅದೊಂದು ಎಲ್ಲೋ ಬಿಡ್ ಮಾಡಿದಾಗ, ಸ್ವಲ್ಪ ಕಮ್ಮಿಗೆ ಬಿಡ್ ಮಾಡಿದಾಗ ನನಗೆ ಬೇಜಾರಾಯಿತು. ಅವನು ಭವ್ಯನ ಕೇಳಿದೆ, ಏನಕ್ಕೆ ಅಷ್ಟು ಇದು ಮಾಡ್ತಾ ಇರಲ್ಲ, ಯಾಕೆ ಇದು ಮಾಡಿದ್ರಿ ಅಂತ. ಇಲ್ಲ ಕನ್ಫ್ಯೂಸ್ ಆಗ್ಬಿಟ್ವಿ, ಆ್ಯಕ್ಚುಲಿ ಡಿವೈಡ್ ಮಾಡಬೇಕಿತ್ತು, ನಿಮಗೂ ಶಿಶಿರ್ ಕೊಟ್ಟಿದ್ದು ಏನಾಯಿತು ಗೊತ್ತಿಲ್ಲ ಅಂತ. ನೋ ಪ್ರಾಬ್ಲಮ್, ಅದೊಂದು ಪ್ರೋಸೆಸ್ ಒಂದಾಗಿದ್ದು. ಬಟ್ ಅದೇ ಒಂದು ಬೇಜಾರಾಗಿದ್ದು ಹೇಳಿದೆ. ಆಮೇಲೆ ತ್ರಿವಿಕ್ರಮ್ಗೂ ಹೇಳಿದೆ, ಏನು ಬ್ರೋ ಸೈಲೆಂಟ್ ಆಗ್ಬಿಟ್ರಿ ಅಂತ. ಇಲ್ಲ ಬ್ರೋ ಅಂತ ಭವ್ಯ ಡಿಸಿಷನ್ ತೊಗೊತಾ ಇದ್ರು ಅಂತ. ಇಲ್ಲ ಬೇರೆಯವ್ರಿಗೂ ನೀವು ಹೇಳ್ತಿದ್ರಿ ಅಂತ. ಇಲ್ಲ ಅದೇನೋ ಗೇಮ್ ಪ್ಲ್ಯಾನ್ ಇತ್ತು, ಬೇರೆ ಥರನೇ ಪ್ಲ್ಯಾನ್ ಇತ್ತು ಅಂತ. ಓಕೆ ನೋ ಪ್ರಾಬ್ಲಮ್, ಅದು ಆಗುತ್ತೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಅವ್ರ ಕಣ್ಣೀರು ಸುಳ್ಳು ಇಲ್ಲ, ನಾಟಕ ಅಂತ 100% ಚಾನ್ಸೇ ಇಲ್ಲ. ಯಾಕಂದರೆ ನಾನು ಮೋಸ್ಟ್ಲಿ ನನ್ನ ಆಚೆ ಬರಬೇಕು ಅಂತ ಅಂದರೆ ಕಣ್ಣಲ್ಲಿ ನೀರು ಬಂತು, ಖಂಡಿತ ಮನಸ್ಸಲ್ಲಿ ಬೇಜಾರಿತ್ತು. ಬಟ್ ತ್ರಿವಿಕ್ರಮ್ಗಂತೂ ನಾನು ನೋಡಿದಾಗ ಮನಸಾರೆ ಬಂದಿದೆ ಅದು. ಯಾಕಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಜೊತೆಗೆ, ತುಂಬ ಒಂದು ಕನಸುಗಳನ್ನ ಕಟ್ಕೊಂಡು ಇಬ್ಬರು ಮಾತುಕತೆಗಳು ಆಡಿದ್ದೀವಿ. ಹಿಂಗಿರಬೇಕು ಹಂಗಿರಬೇಕು, ಇಲ್ಲಿಂದ ಹೋದ್ಮೇಲೆ ಈ ಥರ ಮಾಡಬೇಕು, ಈ ಥರ ಒಂದು ಇದಿರಬೇಕು, ಇಲ್ಲಿದ್ದಾಗ ಹೆಂಗಿರಬೇಕು ಅಂತ. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ಜೆನ್ಯೂನ್. ಇವತ್ತು ಅವ್ರು ಹಾಕ್ಕೊಂಡಿರೋ ಜಾಕೆಟು ತ್ರಿವಿಕ್ರಮ್ ಅವ್ರದ್ದು ಇದೊಂದು ಜಾಕೆಟು, ಯಾಕಂದರೆ ಅವ್ರು ಕೊಟ್ಟಿದ್ದು, ನಾನು ಹೋಗೋ ಟೈಮಲ್ಲಿ ಅವ್ರು ನನ್ನ ಇದರಲ್ಲಿ ಕಳಿಸ್ಕೊಟ್ಟಿದ್ದು. ಸೊ ಐ ಥಿಂಕ್ ಒಂದು ಆ ಬಾಂಡಿಂಗು ನಮ್ಮಿಬ್ಬರ ಮಧ್ಯದಲ್ಲಿ ತುಂಬ ಚೆನ್ನಾಯಿತು. ಭವ್ಯ ಅವರು ಅಷ್ಟೇ. ಐ ಥಿಂಕ್ ನಾನು ಜಿಮ್ ಮಾಡೋಗಲ್ಲ, ಅವರು ಜಿಮ್ ಮಾಡ್ತಿದ್ರು, ಜೊತೆಗೆ ಜಿಮ್ ಮಾಡ್ತಿದ್ವಿ. ಆಮೇಲೆ ತುಂಬ ಲೈಕ್ ಒಂದು ರಾಕಿ ಬ್ಯಾಲ್ಬೋವಾ ಅಂತ ಒಂದು ಸಿನಿಮಾ, ಒಂದು ಇಂಗ್ಲೀಷ್ ಸಿನಿಮಾ. ಸೊ ನಾನು ರಾಕಿ ಅಂತ ಹಿಂಗೆಲ್ಲ ಮಾಡ್ತಿದ್ರೆ ನಾನು ಕೊನೆಗೆ ನಾನು ಹೋಗೋ ಡಂಬಲ್ಸ್ನ ಮುಟ್ಬಿಟ್ಟು ಆಚೆ ಬರೋಲ್ಲ, ಈ ರಾಕಿ ಅಲ್ಲಿ ಮಿಸ್ ಯು ಅಂತ ಆ ಥರ ಒಂದು ಹೇಳಿದ್ರು. ಬಟ್ ಅದೆಲ್ಲ ಅದು ನ್ಯಾಚುರಲಾಗೇ ಬರೋದು, ಅದೆಲ್ಲ ನಾಟಕ, ಅದೆಲ್ಲ ಏನೂ ಹೇಳಬೇಕಂತ ಇಲ್ಲ. ಯಾಕಂದರೆ ಮನ್ಸಾರೆ ಅವ್ರು ತುಂಬ ಒಳ್ಳೆಯವರು, ಅವರಿಬ್ಬರು ಅಷ್ಟೇ ತುಂಬ ಒಳ್ಳೆಯವರು. ಆ್ಯಂಡ್ ಐಶ್ವರ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಡೇಯಿಂದ ಹಿಡಿದು ಐ ಥಿಂಕ್ ಸರ್ಪ್ರೈಸ್ ಅನ್ನೋದೇ ಅದು ಒಂದೇ ಒಂದು ಲೈನು ಅವರು ಚೈತ್ರಕ್ಕ ಅವ್ರದ್ದು ಹೆಸರು ಹೇಳಿದ್ದು. ಬಟ್ ಇಲ್ಲ ಅಂದರೆ ಐ ಥಿಂಕ್ ನಾನು ಎಷ್ಟೊಂದು ಸಲ ಐಶ್ವರ್ಯಗಳಿದ್ದೀನಿ. ಥ್ಯಾಂಕ್ ಯು ಐಶ್ವರ್ಯ. ಯಾರು ಏನೇ ಅಂದ್ರೂ ಐ ಥಿಂಕ್ ನೀವು ನಿಂತ್ಬಿಟ್ಟು ಯಾರಿರಬೇಕು ಯಾರಿರಬಾರ್ದು ಪ್ರತಿ ಸಲ ನಾಮಿನೇಷನ್ ಆದಾಗ
ಧರ್ಮ ಇರಬೇಕು, ಧರ್ಮ ಇರಬೇಕು, ಧರ್ಮ ಇರಬೇಕು. ಆಮೇಲೆ ಎಲ್ಲೂ ಒಂದು ಕಡೆ ನನ್ನ ಬಗ್ಗೆ ನೆಗೆಟಿವ್ ಅಂತ ಎಲ್ಲೂ ಮಾತಾಡಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಐ ಥಿಂಕ್ ಈ ಲಾಸ್ಟ್ ವೀಕಲ್ಲಿ ಐಶ್ವರ್ಯ ಸ್ವಲ್ಪ ಲೋ ಆಗಿದ್ದರು. ಸೊ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅವ್ರ ಜೊತೆ. ಐ ಥಿಂಕ್ ಅವರು ಒಂದು ಒಡನಾಟ ಐ ಥಿಂಕ್ ಚೈತ್ರಕ್ಕ ಜೊತೆ ತುಂಬ ಆಯಿತು. ಐ ಥಿಂಕ್ ಚೈತ್ರಕ್ಕನು ತುಂಬ ಅವ್ರ ಕನಸುಗಳ ಬಗ್ಗೆ ಹೇಳ್ಕೊಂಡಿದ್ರು. ಲೈಕ್ ಬಿಗ್ ಬಾಸ್ ಮನೆ ನನಗೆ ಎಷ್ಟು ಇಂಪಾರ್ಟೆಂಟು, ಎಷ್ಟು ತೂಕ ಇರುತ್ತೆ ನನ್ನ ಲೈಫಲ್ಲಿ ಮುಂದೆ ಅದಂತ. ಸೊ ಅಲ್ಲೆಲ್ಲೋ ಒಂದು ಕಡೆ ಐಶ್ವರ್ಯಾಗ ಅನಿಸಿರುತ್ತೆ, ಸರಿ ಇರಲಿ ಇವರಿರಲಿ ಅಂತ. ಸೊ ಎಲ್ಲೂ ಮನಸ್ತಾಪ ಇಲ್ಲ, ಎಲ್ಲೂ ಫೇಕ್ ಅಂತಲ್ಲ. ಆಮೇಲೆ 2-3 ಸಲ ಬಂದು ನಾನು ಹೋಗ ಬಂದು ತಪ್ಕೊಂಡು ಹತ್ರು. ಸೊ ಅದು ಆಮೇಲೆ ಗೊತ್ತಾಗುತ್ತೆ ಯಾರು ಫೇಕು ಯಾರು ನ್ಯಾಚುರಲ್. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ನ್ಯಾಚುರಲ್. ಅವ್ರ ಫೀಲಿಂಗ್ಸ್ನ ತೋರಿಸ್ಕೊಂಡಿದ್ದು. ಆಮೇಲೆ ನನಗೆ ಯಾವುದೋ ಒಂದು ನಾನು ಯಾವಾಗಲೂ ನೇಲ್ ಕ್ರೀಮ್ ಕೇಳ್ತಿದ್ದೆ ಅವ್ರ ಹತ್ರ. ಪಾಪ ನಾನು ಹೋಗ 2 ನೇಲ್ ಕ್ರೀಮ್ ಅದ್ರಲ್ಲಿ ಹಾಕ್ಬಿಟ್ಟು ಕಳಿಸ್ಕೊಡ್ಯವ್ರೆ. ಆ್ಯಂಡ್ ಇದು ಭವ್ಯ ಅವರು ಒಂದಿನ ಹಾಕ್ಕೊಂಡಿದ್ರೆ ತುಂಬ ಚೆನ್ನಾಗಿದೆ ಇರಿ ನಾನು ಹಾಕ್ಕೊತೀನಿ ಅಂತ ಕೇಳಿಸ್ಕೊಂಡೆ. ಪಾಪ ಅವರು ಒಂದು ಕವರಲ್ಲಿ ಹಾಕಿ ಕಳಿಸ್ಕೊಟ್ಟಿದ್ದಾರೆ ಇದು ಈ ಬ್ರೇಸ್ಲೆಟು. ಸೊ ಎಲ್ಲ ಒಂದು ಬಾಂಡಿಂಗು ನಮ್ಮ ಮಧ್ಯದಲ್ಲಿ ಎಲ್ಲರೂ ಹಂಗಿತ್ತು. ಸೊ ಇಟ್ ಬ್ಯೂಟಿಫುಲ್ ಜರ್ನಿ ಅವ್ರ ಜೊತೆ ಎಲ್ಲ ಇದ್ದಿದ್ದು. ಆ್ಯಂಡ್ 100% ನ್ಯಾಚುರಲ್, ಅವ್ರದ್ದೇನು ಫೇಕ್ ಅಂತ ನನಗೆಲ್ಲೂ ಅನಿಸಲ್ಲ.